ಬನ್ನಿ ಇವತ್ತು ನಮ್ಮ ಮುಂದಿರೋ ಈ ದೇವತಾಶಾಸ್ತ್ರದ ಟಿಪ್ಪಣಿಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ. ಇದು ಬಹಳಾನೇ ಆಸಕ್ತಿಕರವಾದ ವಿಷಯ. ಇದರಲ್ಲಿರೋ ಮುಖ್ಯ ವಿಷಯ ಏನು ಅಂದ್ರೆ ದೇವರು ಮಾತ್ರವೇ ಸ್ವಯಂ ಅಸ್ತಿತ್ವದಲ್ಲಿರುವ ಏಕೈಕ ಜೀವ. ಅಂದ್ರೆ ಬೇರೆಲ್ಲವೂ ಆತನಿಂದಲೇ ಬಂದಿದ್ದು. ಹೌದು. ಈ ಟಿಪ್ಪಣಿಗಳ ಮೂಲ ಪ್ರಶ್ನೆ ಹೀಗಿದೆ: ದೇವರು ಮಾತ್ರವೇ ಇರುವ ಏಕೈಕ ಜೀವ ಮತ್ತು ಸತ್ಯ ಎಂದರೆ ಅದರ ನಿಜವಾದ ಅರ್ಥವೇನು? ಅದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಇದು ವಿಮೋಚನಾ ಕಾಂಡದ ಒಂದು ಉಲ್ಲೇಖದೊಂದಿಗೆ ಶುರುವಾಗುತ್ತೆ. ನಾನು ಇರುವನಾಗಿದ್ದೇನೆ. ಕೇಳೋದಕ್ಕೆ ಸರಳ ಅನಿಸಿದ್ರೂ ಇದು ಬಹಳ ಆಳವಾದ ಮಾತು ಅಲ್ವಾ? ಖಂಡಿತ. ಆ ನಾನು ಇರುವನಾಗಿದ್ದೇನೆ ಅನ್ನೋ ವಾಕ್ಯವೇ ಎಲ್ಲದಕ್ಕೂ ಅಡಿಪಾಯ. ಇದರರ್ಥ ದೇವರು ತನ್ನ ಅಸ್ತಿತ್ವಕ್ಕಾಗಿ ಬೇರೆ ಯಾವುದನ್ನೂ ಅವಲಂಬಿಸಿಲ್ಲ. ಓ ಸರಿ. ಆತ ಯಾವಾಗ್ಲೂ ಇದ್ದಾನೆ ಮತ್ತು ಇರುತ್ತಾನೆ. ಈ ಮೂಲಗಳ ಪ್ರಕಾರ ಪರ್ವತಗಳು ಹುಟ್ಟೋಕು ಮುಂಚೆ, ಭೂಮಿ ಸೃಷ್ಟಿಯಾಗೋಕ್ಕೂ ಮುಂಚೆ, ಅಂದ್ರೆ ಅನಾದಿಯಿಂದ ಅನಂತದವರೆಗೂ ದೇವರು ಇದ್ದನು. ಅಂದ್ರೆ ಬೇರೆಲ್ಲವೋ ಸೃಷ್ಟಿಸಲ್ಪಟ್ಟವು, ಆದರೆ ದೇವ್ರು ಮಾತ್ರ ಇರುವನು. ನಿಖರವಾಗಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೃಷ್ಟಿಕರ್ತನಿಲ್ದೆ ಸೃಷ್ಟಿ ಸಾಧ್ಯವಿಲ್ಲ. ಓಕೆ. ಅಂದ್ರೆ ದೇವರು ಮಾತ್ರ ಸ್ವತಂತ್ರ ಅಸ್ತಿತ್ವ. ಉಳಿದಿದ್ದೆಲ್ಲವೂ ಅಂದ್ರೆ ನಾವೆಲ್ಲರೂ ಆತನ ಮೇಲೆ ಅವಲಂಬಿತರು. ಇಲ್ಲಿಂದ ಕತೆ ಒಂದು ಇಂಟ್ರೆಸ್ಟಿಂಗ್ ತಿರುವು ತಗೊಳ್ಳುತ್ತೆ. ಹೌದು. ಈ ಗ್ರಂಥಗಳ ಪ್ರಕಾರ ನಮ್ಮ ಜೀವ, ಆತ್ಮ, ಪ್ರಾಣ ಎಲ್ಲವೂ ದೇವರ ಕೈಯಲ್ಲಿದೆ ಅಂತ ಹೇಳಲಾಗಿದೆ. ನಾನು ಓದಿದ್ದ ಹಾಗೆ ಹೀಬ್ರೂ ಭಾಷೆಯಲ್ಲಿ ನೆಫೆಶ್ ಮತ್ತು ರುವಾಕ್ ಅಂತ ಪದಗಳನ್ನು ಬಳಸಲಾಗಿದೆ. ಅಂದ್ರೆ ಏನು? ಹೌದು. ನೆಫೆಶ್ ಅಂದ್ರೆ ಕೇವಲ ಆತ್ಮ ಅಂತಲ್ಲ, ಅದು ನಮ್ಮ ಜೀವಂತಿಕೆ, ನಮ್ಮ ಉಸಿರು, ನಮ್ಮ ಭೌತಿಕ ಜೀವ. ಓ ಹಾಗ. ಮತ್ತು ರುವಾಕ್ ಅಂದ್ರೆ ಚೈತನ್ಯ ಅಥವಾ ಸ್ಪಿರಿಟ್. ಹೌದು. ಈ ಟಿಪ್ಪಣಿಗಳ ಪ್ರಕಾರ ಈ ಎರಡೂ ದೇವರ ನಿಯಂತ್ರಣದಲ್ಲಿದೆ. ಒಂದು ಕೀರ್ತನೆಯಲ್ಲಿ ಹೀಗೆ ಹೇಳುತ್ತೆ: ಆತನು ತನ್ನ ಉಸಿರನ್ನು ಹಿಂತೆಗೆದುಕೊಂಡರೆ ಎಲ್ಲವೂ ಸತ್ತು ಮಣ್ಣಿಗೆ ಹಿಂತಿರುಗುತ್ತವೆ. ಅಂದ್ರೆ ದೇವರು ನಮ್ಮ ಜೀವದ ಒಂದು ಆನ್ ಆಫ್ ಸ್ವಿಚ್ ಹಿಡಿದುಕೊಂಡ ಹಾಗೆನಾ? ಇದು ಕೇಳೋಕೆ ಸ್ವಲ್ಪ ಭಯಾನಕ ಅನ್ಸುತ್ತೆ. ಆಕ್ಚುಲಿ ನಮ್ಮ ಅಸ್ತಿತ್ವ ಅಷ್ಟು ಸೂಕ್ಷ್ಮವೇ ಅಂತನೂ ಅನಿಸ್ಬೋದು. ಹೌದು. ಆದರೆ ಭಯಾನಕ ಅನ್ನೋದಕ್ಕಿಂತ ಇದನ್ನು ಒಂದು ಸಂಪೂರ್ಣ ಅವಲಂಬನೆಯಾಗಿ ನೋಡಬೇಕು. ಸೃಷ್ಟಿಗೆ ತನ್ನದೇ ಆದ ಸ್ವತಂತ್ರ ಜೀವಶಕ್ತಿ ಇಲ್ಲ. ಹೇಗೆ ಹೇಳೋದು? ನಿಮ್ಮ ಬಳಿ ಅತ್ಯಮೂಲ್ಯವಾದ ವಜ್ರವಿದೆಯೆಂದುಕೊಳ್ಳಿ. ಸರಿ. ಅದನ್ನು ನೀವು ಒಂದು ರೇಷ್ಮೆ ಚೀಲದಲ್ಲಿ ಭದ್ರವಾಗಿ ಕಟ್ಟಿ ಜೋಪಾನವಾಗಿ ಇಟ್ಕೊಳ್ತೀರಲ್ವೇ? ಹೌದು, ಖಂಡಿತ. ಹಾಗೆಯೇ ದೇವರು ಪ್ರತಿಯೊಂದು ಜೀವನವೂ, ಪ್ರತಿಯೊಂದು ನೆಫೆಶ್ ಅನ್ನು ತನ್ನ ಹತ್ತಿರ ಅಷ್ಟು ಸುರಕ್ಷಿತವಾಗಿ ಜೋಪಾನವಾಗಿ ಇಟ್ಕೊಂಡಿದ್ದಾನೆ ಎನ್ನುವುದು ಇದರ ಅರ್ಥ. ವಾವ್. ಆತ ಅದನ್ನು ಹಿಡಿದಿಟ್ಟುಕೊಂಡಿರುವವರೆಗೂ ಮಾತ್ರ ನಮಗೆ ಅಸ್ತಿತ್ವ. ಆತ ಕೈಬಿಟ್ರೆ ನಾವು ಇಲ್ಲ. ಸೊ ನಮ್ಮ ಅಸ್ತಿತ್ವವೇ ಒಂದು ಕೊಡುಗೆ, ನಮ್ಮ ಸ್ವಂತದ್ದಲ್ಲ. ಆ ರೂಪಕ ಇಡೀ ವಿಷಯಕ್ಕೆ ಬೇರೆದೇ ಅರ್ಥ ಕೊಡುತ್ತೆ. ಅಂದ್ರೆ ನಮ್ಮ ಜೀವ ನಮ್ಮ ಕೈಯಲ್ಲಲ್ಲ, ಬದಲಾಗಿ ನಮ್ಮನ್ನು ಪ್ರೀತಿಸುವ ಒಬ್ಬನ ಕೈಯಲ್ಲಿ ಭದ್ರವಾಗಿದೆ ಅಂತ. ನಿಖರವಾಗಿ. ಸರಿ, ನಾವು ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರು ಅನ್ನೋದು ಸ್ಪಷ್ಟವಾಯಿತು. ಆದರೆ ಈ ಜೀವಶಕ್ತಿ ದೇವರಿಂದ ನಮ್ಮವರೆಗೆ ತಲುಪುವುದು ಹೇಗೆ? ಇದರ ಬಗ್ಗೆ ಆ ಗ್ರಂಥಗಳಲ್ಲಿ ಏನಾದರೂ ನಿರ್ದಿಷ್ಟವಾದ ಉಲ್ಲೇಖವಿದೆಯಾ? ಇದೆ. ಇಲ್ಲೇ ಮಗನ ಪಾತ್ರ ಬರುವಂತೇನ ಅಲ್ವೇ? ನಿಖರವಾಗಿ. ತಂದೆಯಾದ ದೇವರಿಂದ ಜೀವವು ಸೃಷ್ಟಿಗೆ ಹರಿಯಲು ಇರುವ ಮಾಧ್ಯಮವೇ ಮಗ. ಯೋಹಾನನ ಸುವಾರ್ತೆಯ ಪ್ರಕಾರ ತಂದೆಯು ತೀರ್ಪು ಮಾಡುವ ಅಧಿಕಾರವನ್ನು ಸಂಪೂರ್ಣವಾಗಿ ಮಗನಿಗೆ ವಹಿಸಿಕೊಟ್ಟಿದ್ದಾನೆ. ಅಧಿಕಾರವನ್ನೇ ವಹಿಸಿಕೊಟ್ಟಿದ್ದಾನೆಯಾ? ಹೌದು. ಯಾಕೆಂದ್ರೆ ಎಲ್ಲರೂ ತಂದೆಯನ್ನು ಗೌರವಿಸುವಂತೆಯೇ ಮಗನನ್ನು ಗೌರವಿಸಬೇಕು. ಮಗನನ್ನು ಗೌರವಿಸದವನು ತಂದೆಯನ್ನು ಗೌರವಿಸುವುದಿಲ್ಲ ಎನ್ನುವುದು ಇದರ ಹಿಂದಿನ ತರ್ಕ. ಒಂದು ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ಗೊಂದಲ ಆಗ್ತಿದೆ. ಈ ಟಿಪ್ಪಣಿಗಳಲ್ಲಿ ಒಂದು ಕಡೆ ದೇವರ ಎರಡನೇ ವ್ಯಕ್ತಿ ಅಂದ್ರೆ ಮಗ ಕಾಲ ಮತ್ತು ಪ್ರಶಾಂತದೊಳಗೆ ಒಬ್ಬ ಸೃಷ್ಟಿಯಾಗಿ ಬರ್ತಾನೆ ಅಂತ ಹೇಳಲಾಗಿದೆ. ಹೌದು, ಹೇಳಲಾಗಿದೆ. ಆದರೆ ಅದೇ ಸಮಯದಲ್ಲಿ ಆತನೇ ಸಂಪೂರ್ಣ ಕಾಲ ಮತ್ತು ಪ್ರಶಾಂತವನ್ನು ಉಳಿಸಿಕೊಂಡಿರ್ತಾನೆ ಅಂತಲೂ ಇದೆ. ಇದು ಹೇಗೆ ಸಾಧ್ಯ? ಒಬ್ಬ ವ್ಯಕ್ತಿ ಸೃಷ್ಟಿಯ ಭಾಗವಾಗಿ ಅದೇ ಸೃಷ್ಟಿಯನ್ನು ಹಿಡಿದಿಟ್ಟುಕೊಳ್ಳುವುದು ಹೇಗೆ? ಇದು ಈ ದೇವತಾಶಾಸ್ತ್ರದ ಅತ್ಯಂತ ಸಂಕೀರ್ಣ ಮತ್ತು ಗಹನವಾದ ವಿಷಯಗಳಲ್ಲಿ ಒಂದು. ಈ ವಿರೋಧಾಭಾಸವನ್ನು ಆ ಮೂಲ ಗ್ರಂಥಗಳು ಹೇಗೆ ವಿವರಿಸ್ತವೆ? ಆ ಟಿಪ್ಪಣಿಗಳು ಇದನ್ನು ಸೃಷ್ಟಿಜೀವಿಗಳ ತಿಳುವಳಿಕೆಗೆ ಮೀರಿದ ರಹಸ್ಯ ಅಂತಾನೆ ಕರಿತವೆ. ಅದಕ್ಕೊಂದು ಸರಳವಾದ ವಿವರಣೆ ಇಲ್ಲ. ಅಂದ್ರೆ ನಮಗದ ಅರ್ಥ ಆಗೋದಿಲ್ಲ ಅಂತಾನ? ಒಂದು ರೀತಿಯಲ್ಲಿ ಹೌದು. ಮಗನು ಒಂದು ಸೇತುವೆ ಇದ್ದಂತೆ. ಆತ ಮಾನವನಾಗಿ ಸೃಷ್ಟಿಯ ಭಾಗವಾಗಿ ಕಾಣಿಸಿಕೊಂಡ್ರೂ ದೈವಿಕವಾಗಿ ಆತ ಸೃಷ್ಟಿಯ ಆಚೆಗಿನವನು. ತಂದೆಯ ಜೀವವು ಸೃಷ್ಟಿಯನ್ನು ತಲುಪಲು ಆತನೇ ದಾರಿ. ಆತನ ಮೂಲಕವೇ ಸೃಷ್ಟಿಗೆ ಜೀವ ಸಿಗುತ್ತದೆ. ಅಂದ್ರೆ
ಆ ಸೇತುವೆ ಇಲ್ಲದಿದ್ದರೆ ದೇವರಿಂದ ಸೃಷ್ಟಿಗೆ ಜೀವದ ಸಂಪರ್ಕವೇ ಇರುವುದಿಲ್ಲ. ಮಗನನ್ನು ಹೊಂದಿರದವರಿಗೆ ಜೀವವಿಲ್ಲ ಅನ್ನೋ ವಾಕ್ಯದ ಅರ್ಥ ಇದೇನಾ? ಹೌದು. ಇದು ತುಂಬಾ ನಿಷ್ಠುರವಾಗಿ ಕೇಳಿಸುತ್ತೆ. ಹೌದು, ಈ ಗ್ರಂಥಗಳ ಪ್ರಕಾರ ಅದು ಅಷ್ಟೇ ನಿಖರ. ತಂದೆಯು ತನ್ನಲ್ಲಿ ಜೀವವನ್ನು ಹೊಂದಿರುವಂತೆಯೇ ಮಗನಿಗೂ ತನ್ನಲ್ಲಿ ಜೀವವನ್ನು ಹೊಂದುವ ವರವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ತಂದೆಯು ಸತ್ತವರನ್ನು ಎಬ್ಬಿಸಿ ಜೀವಂತಗೊಳಿಸುವಂತೆಯೇ ಮಗನೂ ತನಗೆ ಇಷ್ಟ ಬಂದವರನ್ನು ಜೀವಂತಗೊಳಿಸುತ್ತಾನೆ. ಇಲ್ಲಿ ಜೀವ ಕೊಡುವುದು ಮತ್ತು ನ್ಯಾಯತೀರ್ಪು ಮಾಡುವುದು ಎರಡೂ ಒಂದಕ್ಕೊಂದು ಬೆಸೆದುಕೊಂಡಿವೆ. ಓಕೆ. ಮಗನನ್ನು ಒಪ್ಪಿಕೊಳ್ಳುವುದು ಅಂದ್ರೆ ಜೀವದ ಮೂಲವನ್ನು ಒಪ್ಪಿಕೊಂಡಂತೆ, ತಿರಸ್ಕರಿಸುವುದು ಅಂದ್ರೆ ಜೀವದ ಮೂಲದಿಂದ ಬೇರ್ಪಟ್ಟಂತೆ. ಸರಿ. ಹಾಗಾದರೆ ಜೀವ ಮಗನ ಮೂಲಕ ಸಿಗುತ್ತದೆ ಅನ್ನೋದು ಅರ್ಥವಾಯಿತು. ಹಾಗಾದರೆ ಈ ಜೀವವನ್ನು ಪಡೆಯುವ ಮಾರ್ಗ ಯಾವುದು? ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಈ ಟಿಪ್ಪಣಿಗಳು ಹೇಳ್ತವೆ? ಅದಕ್ಕೆ ಉತ್ತರ ವಾಕ್ಯ. ಕೊರಿಯನ್ ಭಾಷೆಯಲ್ಲಿ ಮಲ್ಸುಮ್. ಮಲ್ಸುಮ್ ವಾಕ್ಯ ಅಂದ್ರೆ ಪದಗಳ? ಕೇವಲ ಮಾತನಾಡೋ ಪದವಲ್ಲ. ಇದು ಒಂದು ಸೃಜನಾತ್ಮಕ, ಜೀವಂತ ಶಕ್ತಿ. ಈ ಟಿಪ್ಪಣಿಗಳ ಪ್ರಕಾರ ಇಡೀ ಕಾಲದೇಶವನ್ನು ಅಂದ್ರೆ ಟೈಮ್ ಸ್ಪೇಸನ್ನು ಹಿಡಿದಿಟ್ಟುಕೊಂಡಿರುವುದೇ ಈ ವಾಕ್ಯ. ಓ. ಮತ್ತು ಮಗನೇ ಈ ವಾಕ್ಯದ ಸ್ಪಷ್ಟ ಮೂರ್ತರೂಪ. ಓಕೆ, ವಾಕ್ಯವೇ ಜೀವವನ್ನು ಕೊಡುತ್ತದೆ ಮತ್ತು ಜಗತ್ತನ್ನು ನಿಭಾಯಿಸುತ್ತದೆ ಎನ್ನುವುದು ಅರ್ಥವಾಯಿತು. ಅಂದ್ರೆ ಮಗನೇ ಆ ಶಕ್ತಿ. ಆದರೆ ಈ ಗ್ರಂಥಗಳು ಆ ವಾಕ್ಯದ ಅಂತಿಮ ಅಭಿವ್ಯಕ್ತಿ ಶಿಲುಬೆ ಅಂತ ಹೇಳ್ತವೆ. ಹೌದು. ಒಂದು ವಿಶ್ವವನ್ನು ಹಿಡಿದಿಟ್ಟುಕೊಂಡಿರುವ ಶಕ್ತಿಗೂ ಒಂದು ನಿರ್ದಿಷ್ಟ ಐತಿಹಾಸಿಕ ಘಟನೆಯಾದ ಶಿಲುಬೆಗೂ ಏನು ಸಂಬಂಧ? ಆ ವಾಕ್ಯದ ಅಂತಿಮ ರೂಪ ಶಿಲುಬೆ ಎಂದು ಯಾಕೆ ಹೇಳಲಾಗಿದೆ? ತುಂಬಾ ಒಳ್ಳೆಯ ಪ್ರಶ್ನೆ. ವಾಕ್ಯವು ದೇವರ ಪ್ರೀತಿ ಮತ್ತು ನ್ಯಾಯದ ನಿಯಮವನ್ನು ಪ್ರತಿನಿಧಿಸುತ್ತದೆ. ಶಿಲುಬೆಯ ಘಟನೆಯಲ್ಲಿ ಆ ಪ್ರೀತಿ ಮತ್ತು ನ್ಯಾಯ ಎರಡೂ ಪರಾಕಾಷ್ಠೆಯನ್ನು ತಲುಪುತ್ತವೆ. ಹೇಗೆಂದರೆ ಶಿಲುಬೆಯ ಮೂಲಕ ದೇವರು ಪಾಪವನ್ನು ಶಿಕ್ಷಿಸುತ್ತಾನೆ, ಅದು ನ್ಯಾಯ. ಆದರೆ ಅದೇ ಸಮಯದಲ್ಲಿ ಮನುಕುಲವನ್ನು ಕ್ಷಮಿಸಿ ಪ್ರೀತಿಸುತ್ತಾನೆ, ಅದು ಪ್ರೀತಿ. ಸರಿ. ಈ ಟಿಪ್ಪಣಿಗಳ ಪ್ರಕಾರ ಶಿಲುಬೆಯ ಮೂಲಕವೇ ಸೃಷ್ಟಿ ಪರಿಪೂರ್ಣಗೊಳ್ಳುತ್ತದೆ, ಮನುಷ್ಯನ ಸ್ವತಂತ್ರ ಇಚ್ಛೆ ಪೂರ್ಣಗೊಳ್ಳುತ್ತದೆ ಮತ್ತು ಪಾಪದ ಸಾಧ್ಯತೆಯೇ ನಾಶವಾಗುತ್ತದೆ. ಹೀಗಾಗಿ ಶಿಲುಬೆಯು ಆ ವಿಶ್ವವ್ಯಾಪಿ ವಾಕ್ಯದ ಅತ್ಯಂತ ಕೇಂದ್ರೀಕೃತ ಮತ್ತು ಶಕ್ತಿಯುತ ಪ್ರದರ್ಶನವಾಗಿದೆ. ಅಂದ್ರೆ ಶಿಲುಬೆ ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ, ಅದೊಂದು ಕಾಸ್ಮಿಕ್ ಈವೆಂಟ್, ಇಡೀ ಸೃಷ್ಟಿಯ ದಿಕ್ಕನ್ನೇ ಬದಲಿಸಿದ ಘಟನೆ ಅಂತ ಈ ಟಿಪ್ಪಣಿಗಳು ಹೇಳ್ತಿವೆ. ನಿಖರವಾಗಿ. ಸರಿ. ಈ ವಾಕ್ಯವನ್ನು ಅಂದ್ರೆ ಮಗನನ್ನು ಒಪ್ಪಿಕೊಳ್ಳುವವರು ಜೀವವನ್ನು ಪಡೆಯುತ್ತಾರೆ, ಒಪ್ಪಿಕೊಳ್ಳದವರು ಅದರಿಂದ ಬೇರ್ಪಡುತ್ತಾರೆ, ಇದೆಲ್ಲವನ್ನು ಒಟ್ಟಿಗೆ ನೋಡಿದಾಗ ಇದು ಮಾನವನ ಬುದ್ಧಿಗೆ ನಿಲುಕುವ ವಿಷಯ ಅಂತ ನನ್ಗೆ ಅನ್ಸ್ತಾ ಇಲ್ಲ. ಖಂಡಿತ ಇಲ್ಲ. ಅದೇ ಈ ಟಿಪ್ಪಣಿಗಳ ಮುಂದಿನ ಪ್ರಮುಖ ಅಂಶ. ನಮ್ಮ ಮಿತಿಗಳನ್ನು ಅರಿಯೋದೇ ಜ್ಞಾನದ ಮೊದಲ ಹೆಜ್ಜೆ ಅಂತವು ಹೇಳ್ತವೆ. ಈ ಮೂಲಗಳು ನಮ್ಮನ್ನು ಅಂದ್ರೆ ಮನುಷ್ಯರನ್ನು ಸಂಕೀರ್ಣ ವಿಷಯಗಳನ್ನು ಗ್ರಹಿಸಲಾಗದ ಮಕ್ಕಳಿಗೆ ಅಥವಾ ಅನಂತವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಿರುವ ಧೂಳಿನ ಕಣಗಳಿಗೆ ಹೋಲಿಸ್ತವೆ. ಧೂಳಿನ ಕಣಗಳಿಗೆ? ಹೌದು. ಒಂದು ಕಡೆ ನಮ್ಮಂತಹ ಧೂಳಿನ ಕಣಗಳು ದೇವರನ್ನು ಎಷ್ಟು ತಾನೇ ಅರ್ಥ ಮಾಡಿಕೊಳ್ಳಬಲ್ಲವು ಎಂಬ ಸಾಲು ನಿಜಕ್ಕೂ ಚಿಂತನೆಗೆ ಹಚ್ಚುತ್ತದೆ. ನಮ್ಮನ್ನು ಧೂಳಿನ ಕಣಗಳಿಗೆ ಹೋಲಿಸಲಾಗಿದೆ ಅನ್ನೋದು ನಿಜಕ್ಕೂ ನಮ್ಮ ಅಹಂಕಾರಕ್ಕೆ ಒಂದು ಪೆಟ್ಟು ಕೊಡುತ್ತೆ. ಹೌದ್ವಲ್ವಾ? ನಾವು ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದರೂ ಈ ಬ್ರಹ್ಮಾಂಡದ ರಹಸ್ಯಗಳ ಮುಂದೆ ನಾವು ಎಷ್ಟು ಸಣ್ಣವರು ಅನ್ನೋದನ್ನ ಇದು ನೆನಪಿಸುತ್ತೆ. ಆದರೆ ಒಂದು ನಿಮಿಷ, ದೇವರ ಕಾರ್ಯಗಳನ್ನು, ದೇವರ ಆತ್ಮವನ್ನು ಹೊರತುಪಡಿಸಿ ಬೇರೆ ಯಾರೂ ಅರಿಯಲಾರರು ಅಂದ್ರೆ ನಮ್ಮ ಸ್ವಂತ ಬುದ್ಧಿ, ನಮ್ಮ ತರ್ಕದಿಂದ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತನಾ? ಹಾಗಲ್ಲ. ಹಾಗಾದ್ರೆ ತರ್ಕಕ್ಕೆ ಬೆಲೆಯೇ ಇಲ್ವಾ? ಬೆಲೆಯಿಲ್ಲ ಅಂತಲ್ಲ, ಆದ್ರೆ ಅದಕ್ಕೊಂದು ಮಿತಿ ಇದೆ. ಈ ಗ್ರಂಥಗಳು ದೇವರ ಜ್ಞಾನವನ್ನು ಒಂದು ದೈವಿಕ ಪ್ರಕಟಣೆ ಅಥವಾ ಕೊರಿಯನ್ ಭಾಷೆಯಲ್ಲಿ ಗೆಶಿ ಎಂದು ಕರೆಯುತ್ತವೆ. ಗೆಶಿ? ಹೌದು. ಅಂದ್ರೆ ಅದು ನಾವು ಕಷ್ಟಪಟ್ಟು ಗಳಿಸಿದ್ದಲ್ಲ, ಬದಲಾಗಿ ದೇವರು ನಮ್ಗೆ ಕೊಟ್ಟಿದ್ದು ಒಂದು ಕೊಡುಗೆ. ಇದನ್ನು ಪವಿತ್ರಾತ್ಮನ ಮೂಲಕ ನೀಡಲಾಗುತ್ತದೆ ಅಂತ ಹೇಳಲಾಗಿದೆ. ಅಂದ್ರೆ ಇದರ ಅರ್ಥ ನಮ್ಮ ತರ್ಕ ನಮ್ಮನ್ನು ಒಂದು ಹಂತದವರೆಗೆ ಮಾತ್ರ ಕರೆದೊಯ್ಯಬಹುದು. ಅದರ ಆಚೆಯ ತಿಳುವಳಿಕೆಗೆ ದೈವಿಕ ಸಹಾಯ ಬೇಕು. ಹಾಗಾದರೆ ಈ ಜ್ಞಾನ ಎಲ್ರಿಗೂ ಸಿಗೋದಿಲ್ವಾ? ಕೆಲವರಿಗೆ ಮಾತ್ರನಾ? ಯಾರು ಪಡೆಯುತ್ತಾರೆ ಎಂಬುದನ್ನು ದೇವರೇ ನಿರ್ಧರಿಸುತ್ತಾನೆ. ಸ್ವರ್ಗದ ರಹಸ್ಯಗಳನ್ನು ಅರಿಯುವ ವರವು ನಿಮಗೆ ಕೊಡಲ್ಪಟ್ಟಿದೆ, ಆದರೆ ಅವರಿಗೆ ಕೊಡಲ್ಪಟ್ಟಿಲ್ಲ ಅಂತ ಒಂದು ಕಡೆ ಹೇಳಲಾಗಿದೆ. ಇನ್ನೊಂದು ಆಸಕ್ತಿಕರ ವಿಷಯವೆಂದರೆ ದೇವರು
ಈ ಜ್ಞಾನವನ್ನು ಜ್ಞಾನಿಗಳಿಗೆ ಮತ್ತು ಬುದ್ಧಿವಂತರಿಗೆ ಮರೆಮಾಡಿ ಚಿಕ್ಕ ಮಕ್ಕಳಿಗೆ ಅದನ್ನು ಪ್ರಕಟಪಡಿಸಿದನು ಅಂತಲೂ ಇದೆ. ಇದು ಜ್ಞಾನದ ಬಗ್ಗೆ ನಮ್ಮ ಸಾಂಪ್ರದಾಯಿಕ ಕಲ್ಪನೆಗಳನ್ನೇ ತಲೆಕೆಳಗೆ ಮಾಡುತ್ತೆ. ಖಂಡಿತ. ನಾವು ಸಾಮಾನ್ಯವಾಗಿ ಜ್ಞಾನ ಅಂದ್ರೆ ಹೆಚ್ಚು ಓದಿದವರಿಗೆ, ಬುದ್ಧಿವಂತರಿಗೆ ಮಾತ್ರ ಸಿಗೋದು ಅಂದ್ಕೊಳ್ತೀವಿ. ಆದರೆ ಇಲ್ಲಿ ಸರಳತೆ, ನಂಬಿಕೆ ಮತ್ತು ತೆರೆದ ಮನಸ್ಸಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಾಗಿದೆ. ನಿಖರವಾಗಿ ಇದು ಬೌದ್ಧಿಕ ಜ್ಞಾನಕ್ಕಿಂತ ಹೆಚ್ಚಾಗಿ ಸಂಬಂಧಾತ್ಮಕ ಜ್ಞಾನ. ದೇವರನ್ನು ತಿಳಿದುಕೊಳ್ಳುವುದು ಎಂದರೆ ಆತನ ಬಗ್ಗೆ ಮಾಹಿತಿ ಸಂಗ್ರಹಿಸುವುದಲ್ಲ, ಬದಲಾಗಿ ಆತನೊಂದಿಗೆ ಸಂಬಂಧ ಹೊಂದುವುದು. ಹೌದು. ಆ ಸಂಬಂಧದ ಮೂಲಕವೇ ನಿಜವಾದ ತಿಳುವಳಿಕೆ ಸಾಧ್ಯ ಅನ್ನೋದಿದ್ರ ತಿರುಳು. ಇಂದಿನ ಈ ಚರ್ಚೆ ನಿಜಕ್ಕೂ ಆಳವಾಗಿತ್ತು. ಇದು ನಮ್ಮನ್ನು ಒಂದು ಕೊನೆಯ ಕುತೂಹಲಕಾರಿ ಆಲೋಚನೆಯತ್ತ ಕೊಂಡೊಯ್ತದೆ. ಹೇಳಿ. ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ಒಂದು ಮಾತು ಹೀಗಿದೆ: ಇಲ್ಲದವುಗಳನ್ನು ಇರುವಂತೆ ಕರೆಯುವವನು ದೇವರು. ಈ ಒಂದು ವಾಕ್ಯದ ಹಿಂದೆ ದೊಡ್ಡ ಫಿಲಾಸಫಿಯೇ ಅಡಗಿದೆ ಅನಿಸುತ್ತೆ. ಖಂಡಿತ. ಇದರ ಬಗ್ಗೆ ಯೋಚಿಸಿದರೆ ಅಸ್ತಿತ್ವ ಮತ್ತು ಅನಸ್ತಿತ್ವ, ಅಂದ್ರೆ ಇರುವುದು ಮತ್ತು ಇಲ್ಲದಿರುವುದರ ನಡುವಿನ ಗೆರೆ ಎಷ್ಟು ತೆಳುವಾಗಿದೆ ಅನ್ನಿಸುತ್ತೆ. ಹೌದು. ಆ ಗೆರೆಯನ್ನು ನಿರ್ಧರಿಸುವುದು ಕೇವಲ ದೇವರ ಇಚ್ಛೆ ಮತ್ತು ದೃಷ್ಟಿಕೋನ. ಹಾಗಾದ್ರೆ ವಾಸ್ತವದ ಬಗ್ಗೆ ನಮ್ಮ ತಿಳುವಳಿಕೆಯ ಅರ್ಥವೇನು? ಹೌದು. ನಾವು ಇದು ಸಾಧ್ಯವಿಲ್ಲ ಅಥವಾ ಇದು ಅಸ್ತಿತ್ವದಲ್ಲಿಲ್ಲ ಎಂದು ಭಾವಿಸುವ ಯಾವ ವಿಷಯಗಳು ದೈವಿಕ ದೃಷ್ಟಿಕೋನದಿಂದ ಅಸ್ತಿತ್ವಕ್ಕೆ ಬರಲು ಕಾಯುತ್ತಿರಬಹುದು. ಇದು ನಮ್ಮ ಕಲ್ಪನೆಯ ಮಿತಿಗಳನ್ನು ಪ್ರಶ್ನಿಸುವಂತಿದೆ. ಈ ಒಂದು ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ. ನಮ್ಮ ವಾಸ್ತವದ ಗ್ರಹಿಕೆಗಿಂತ ದೊಡ್ಡದಾದ ಒಂದು ವಾಸ್ತವವಿರಬಹುದೇ? ಯೋಚಿಸಬೇಕಾದ ವಿಷಯ.